ನಮಸ್ಕಾರ. ನನ್ನ ಹೆಸರು ಸಂಜೀವ್ ಪಾಟೀಲ್ ಅಂತ, ಬೆಂಗಳೂರಿನ ವಿದ್ಯಾರಣ್ಯಪುರದಿಂದ. ನನಗೆ ಸ್ವಲ್ಪ ಹಿಂದೆ ಗಡ್ಡೆ ಆಗಿ ಅದು ಏನಂತ ಮೊದಲು ಗೊತ್ತಾಗಲಿಲ್ಲ. ಆಮೇಲೆ ಪಿಸ್ತೂಲ್ ಅಂತ ಗೊತ್ತಾದಮೇಲೆ ನನ್ನ ಮಗನ ಕಾಲೇಜ್ ಕ್ಲಾಸ್ಮೇಟ್ ತುಷಾರ್ ಅಂತ ಅವ್ರ ತಂದೆ ಇಲ್ಲೇ ತೋರಿಸಿದ್ರು. ಅವ್ರ ರೆಫರ್ ಮೇಲೆ ನಾನು ಸ್ಮೈಲ್ ಹಾಸ್ಪಿಟ್ಲಿಗೆ ಬಂದು ತೋರಿಸಿದೆ. ಮೊದಲು ನನಗೂ ಅಳಕಳಕಿತ್ತು, ಹೇಗಿದೆ ಹಾಸ್ಪಿಟ್ಲು, ಏನು ಎತ್ತ ಅಂಥೇಳಿ. ಇಲ್ಲಿ ಬಂದು ನಾನು ಕೂತ್ಕೊಂಡು ಅವರು ಡಾಕ್ಟರ್ ಪರಮೇಶ್ವರನ್ನ ಭೇಟಿ ಆದಮೇಲೆ ಅವರು ನಿಧಾನವಾಗಿ ಅದ್ರ ಬಗ್ಗೆ ಕೇಳಿ ನಮಗೆ ತಿಳುವಳಿಕೆಯನ್ನು ಹೇಳಿ ನಮ್ಮಲ್ಲಿ ಧೈರ್ಯ ತುಂಬಿ ಅದ್ರ ಬಗ್ಗೆ ನೀವೇನೂ ಕಾಳಜಿ ಮಾಡಬೇಡಿ, ನಾನು ಅದನ್ನು ನಿಮಗೆ ಏನೂ ಇಲ್ಲದಂಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹಾಗೆ ಅವರ ಪೇಷನ್ಸು ಪಾಸ್ ಮಾಡ್ತೀರಾ, ಅವರು ಎವ್ರಿ ಪೇಷಂಟಲ್ಲಿ ತುಂಬ ಹೊತ್ತು ಕಳೆದು ಅದ್ರ ಬಗ್ಗೆ ಕೂಲಂಕಷವಾಗಿ ಪರೀಕ್ಷೆ ಮಾಡೋದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅವು ಯಾವುದೇ ಡಾಕ್ಟ್ರಲ್ಲಿ ಪೇಷಂಟನ್ನು ಬಗ್ಗೆ ಅದೆಲ್ಲ ಇದ್ರ ಬಗ್ಗೆ ಕೇಳಿಕೊಂಡು ಇದ್ರ ಬಗ್ಗೆ ನಿಧಾನವಾಗಿ ಅದ್ರ ಪರಿಹಾರ ಹೇಳುವ ಅವರ ಆಸಕ್ತಿ, ಅವರ ಇದನ್ನು ನನಗೆ ತುಂಬ ಮೆಚ್ಚುಗೆ. ಇಲ್ಲಿ ಬಂದಾದಮೇಲೆ ನನಗೆ ಕಾಂಪ್ಲೆಕ್ಸ್ ಪಿಸ್ತೂಲ ಅಂತ ಗೊತ್ತಾಯಿತು. ತುಂಬ ಫೀವರು, ಪೇನು ಎಲ್ಲ ಆಗ್ತಾಯಿತ್ತು. ಇಲ್ಲಿ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ಮೇಲೆ MRI ಮಾಡಿ ನನಗೆ ಆಪ್ರೇಷನ್ ಮಾಡಿಸಿದರು. ಮಾಡಿ ಆದಮೇಲೆ ಸ್ವಲ್ಪ ದಿವಸ ಇಲ್ಲಿ ಒಂದು 5-6 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ನಂತರ ಡೈಲಿ ಡ್ರೆಸ್ಸಿಂಗು ಇದೆಲ್ಲ ಅವರ ಹಾಸ್ಪಿಟ್ಲಿನ ನರ್ಸ್ಗಳಾಗಲಿ ಬಾಯ್ಸ್ಗಳಾಗಲಿ ತುಂಬ ಸಹಕಾರ ನೀಡಿ ಎವ್ರಿ ಟೈಮ್ ಬಂದರೂ ನಮಗೆ ನಗು ಇದರಿಂದ ಕರೆಸ್ಕೊಂಡು ಡ್ರೆಸ್ಸಿಂಗ್ ಎಲ್ಲ ಮಾಡಿ ಕಳಿಸ್ತಾಯಿದ್ರು. ಹೀಗೆ 1-2 ತಿಂಗಳಾದಮೇಲೆ ಈಗ ಅದು ಸಂಪೂರ್ಣವಾಗಿ ಕ್ಯೂರ್ ಆಗಿದೆ. ಯಾರಾದರೂ ಪಿಸ್ತೂಲ, ಫಿಶರು ಮತ್ತು ಪೈಲ್ಸ್ ಇದ್ರ ಬಗ್ಗೆ ಹೆದರದೆ ಈ ಸ್ಮೈಲ್ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೋದು. ಡಾಕ್ಟರ್ ಪರಮೇಶ್ವರು ಇದರಲ್ಲಿ ಎತ್ತಿದ ಕೈ ಅಂತ ನನ್ನ ಒಂದು ಅಭಿಪ್ರಾಯ. ಈ ಬಗ್ಗೆ ನಾನು ಕೊನೆಯದಾಗಿ ಹೇಳುವುದಾದರೆ, ನಿಮ್ಮಲ್ಲಿ ಯಾರಿಗಾದರೂ ಪೈಲ್ಸ್, ಪಿಸ್ತೂಲ ಬಗ್ಗೆ ಚಿಂತೆ ಬೇಡ. ಈ ಬಗ್ಗೆ ಸ್ಮೈಲ್ ಹಾಸ್ಪಿಟ್ಲಲ್ಲಿ ಬಂದು ಚಿಕಿತ್ಸೆ ಪಡೆದರೆ ನಿಮಗೆ ಸದಾ ಇರುವುದು ಸಂತೋಷದ ಬುಗ್ಗೆ.